श्रीराम समर्थ. विदेहापरी चालवोनी प्रपंच, मुमुक्षु जनालागी अध्यात्म चर्चा, करोनी बहुलोक जे मेळवीती, नमस्कार त्या ब्रह्मचैतन्य मूर्ति. सद्गुरुनाथ महाराज की जय. जय जय रघुवीर. अमृतवाणी. ಪ್ರಶ್ನೆ 71. ಭವರೋಗವೆಂದರೇನು ಹಾಗೂ ಅದಕ್ಕೆ ಉಪಾಯವೇನು? ಉತ್ತರ. ಭವರೋಗವು ಅನೇಕ ಪ್ರಕಾರದ್ದಿರುತ್ತದೆ. ಭಯ, ತಳಮಳ, ಚಿಂತೆ, ಆಸಕ್ತಿ, ಲೋಭ, ದ್ವೇಷ, ದಂಭ, ಗರ್ವ, ಅಧಿಕಾರ, ಮದ ಇವೆಲ್ಲವೂ ಭವರೋಗದ ಪ್ರಕಾರಗಳೇ ಆಗಿರುತ್ತವೆ. ಮೂಲಭೂತ ರೋಗವು ಒಂದೇ ಇರುತ್ತದೆ, ಆದ್ದರಿಂದ ಅದಕ್ಕೆ ಔಷಧವೂ ಒಂದೇ ಇರುತ್ತದೆ. ಭಗವಂತನ ವಿಸ್ಮರಣೆಯು ಈ ರೋಗಕ್ಕೆ ಕಾರಣವಾಗಿರುತ್ತದೆ. ಭಗವಂತನ ಸ್ಮರಣೆಯು ಅದಕ್ಕೆ ಔಷಧವಾಗಿರುತ್ತದೆ. ಆ ಸ್ಮರಣೆಯನ್ನು ನೀವು ಹೇಗಾದರೂ ಮಾಡಿರಿ, ಅವನ ನಾಮ ತೆಗೆದುಕೊಂಡು ಮಾಡಿರಿ, ಪೂಜೆ ಮಾಡಿರಿ, ಭಜನೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ, ಧ್ಯಾನ ಮಾಡಿರಿ, ಹೇಗಾದರೂ ಮಾಡಿರಿ. ಒಟ್ಟಿನಲ್ಲಿ ಅವರ ಸ್ಮರಣೆ ಮಾಡಿರಿ. ಹಾಗೆ ಮಾಡಿದರೆ ರೋಗವು ಗುಣವಾಗಿಯೇ ಆಗುತ್ತದೆ. ಪ್ರಶ್ನೆ 72. ಶ್ರೀರಾಮನು ಯಾವಾಗ್ಗೆ ಕೃಪೆ ಮಾಡುತ್ತಾನೆ? ಉತ್ತರ. ಕೈ, ಕಾಲು, ಬಾಯಿ ಹಾಗೂ ಚಿತ್ತ ಪವಿತ್ರವಾಯಿತೆಂದರೆ ಶ್ರೀರಾಮನು ಕೃಪೆ ಮಾಡುತ್ತಾನೆ. ಅನ್ನದಾನದಿಂದ ಕೈಗಳು ಪವಿತ್ರವಾಗುತ್ತವೆ, ತೀರ್ಥಯಾತ್ರೆಯಿಂದ ಕಾಲು ಪವಿತ್ರವಾಗುತ್ತವೆ, ನಾಮಸ್ಮರಣೆಯಿಂದ ಬಾಯಿ ಪವಿತ್ರವಾಗುತ್ತದೆ. ಆಗ ಶ್ರೀರಾಮನಿಗೆ ಕೃಪೆ ಮಾಡದ ಹೊರತು ಇರಲಿಕ್ಕೆ ಆಗುವುದಿಲ್ಲ. ಪ್ರಶ್ನೆ 73. ಮಹಾರಾಜ್, ನನಗೆ ರಾಮನ ದರ್ಶನ ಯಾವಾಗ್ಗೆ ಆಗುತ್ತದೆ? ಅದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ? ಪ್ರಶ್ನೆ 73. ಮಹಾರಾಜ್, ನನಗೆ ರಾಮನ ದರ್ಶನ ಯಾವಾಗ್ಗೆ ಆಗುತ್ತದೆ? ಅದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ? ಉತ್ತರ. ಶ್ರೀರಾಮನ ದರ್ಶನವಾಗಲೊಲ್ಲದೆಂದು ಯಾರ ಪ್ರಮಾಣವು ಅತ್ಯಂತ ಚಡಪಡಿಸತೊಡಗುತ್ತದೆಯೋ ಅವರ ಸಲುವಾಗಿ ಶ್ರೀರಾಮನು ಓಡಿ ಬರುತ್ತಾನೆ. ಆದರೆ ಪ್ರಾಣವು ಚಡಪಡಿಸಬೇಕಾದರೆ ಪ್ರತಿಯೊಂದು ಶ್ವಾಸದ ಜೊತೆಗೆ ನಾಮ ತೆಗೆದುಕೊಳ್ಳಬೇಕು. ಪ್ರಶ್ನೆ 74. ಎರಡನೇ ಅವರ ಮನಸ್ಸಿನಲ್ಲಿ ಅದನ್ನು ಅರಿತುಕೊಳ್ಳುವುದು ಎಷ್ಟರ ಮಟ್ಟಿಗೆ ಉತ್ತಮವಾದದ್ದು? ಉತ್ತರ. ಎರಡನೇ ಅವರ ಮನಸ್ಸಿನಲ್ಲಿರುವುದನ್ನು ಅರಿತುಕೊಳ್ಳುವುದು ಬಹಳ ದೊಡ್ಡ ವಿದ್ಯೆಯೇನೂ ಅಲ್ಲ. ಯಾರ ಮನಸ್ಸಿನಲ್ಲಿ ಅದನ್ನು ಅರಿತುಕೊಳ್ಳುವುದಿರುತ್ತದೆಯೋ ಅವರ ಮನಸ್ಸಿನೊಂದಿಗೆ ನಾವು ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿದರೆ ಅವರ ಮನಸ್ಸಿನಲ್ಲಿ ಅದನ್ನು ಅರಿತುಕೊಳ್ಳಲು ಬರುತ್ತದೆ. ಆದರೆ ನಮ್ಮ ಅಂತಃಕರಣವು ಶುದ್ಧವಾಗಿದ್ದರೆ ಮಾತ್ರ ಇದು ಸಾಧಿಸುತ್ತದೆ. ಇದನ್ನು ಸಾಧಿಸುವುದಕ್ಕಾಗಿ ಕೆಲವು ಸಾಧನೆಗಳು ಇರುತ್ತವೆ. ಆ ಸಾಧನೆಗಳು ನಡೆದಿರುವವರೆಗೆ ಈ ಶಕ್ತಿಯು ನಡೆದಿರುತ್ತದೆ. ಆ ಸಾಧನೆಗಳು ಅಂದರೆ ಆ ಕ್ರಿಯೆಗಳು ಇಲ್ಲದಂತಾದವೆಂದರೆ ಈ ಶಕ್ತಿಯೂ ಕೂಡ ಇಲ್ಲದಂತಾಗುತ್ತದೆ. ಯಾವ ಮನುಷ್ಯನು
ಈ ಶಕ್ತಿಯ ಪ್ರದರ್ಶನ ಮಾಡುತ್ತಾನೋ ಅವನಲ್ಲಿ ಭಗವಂತನ ಕೃಪೆ ಇದ್ದೇ ಇರುತ್ತದೆಂದು ಹೇಳಲಿಕ್ಕಾಗುವುದಿಲ್ಲ. ಆ ಕೃಪೆ ಇಲ್ಲದಿದ್ದರೆ ಏನೂ ಇಲ್ಲದಂತೆ ಆಗುತ್ತದೆ. ಪ್ರಶ್ನೆ 75. ಭಗವಂತನ ಹತ್ತಿರ ಏನು ಬೇಡಿಕೊಳ್ಳಬೇಕು? ಉತ್ತರ: ಬೇಡದ ಹೊರತು ಸಿಗುವುದಿಲ್ಲವೆಂಬುದು ವ್ಯವಹಾರದಲ್ಲಿಯ ನಿಯಮವಾಗಿರುತ್ತದೆ. ಆದರೆ ತಾಯಿ, ಗುರು ಹಾಗೂ ಭಗವಂತ ಇವರು ಬೇಡದೇ ಕೊಡುವವರಾಗಿರುತ್ತಾರೆ. ಆದ್ದರಿಂದ ಅವರ ಹತ್ತಿರ ಕೇಳಬೇಕಾದ ಅವಶ್ಯಕತೆಯೂ ಇರುವುದಿಲ್ಲ. ಭಗವಂತನಿಗೆ ಎಲ್ಲವೂ ತಿಳಿಯುವುದಿಲ್ಲವೇ? ನಮಗೆ ಯೋಗ್ಯವಾದದ್ದನ್ನು ಅವನು ಕೊಟ್ಟೇ ಕೊಡುತ್ತಾನೆ. ಅಂದ ಮೇಲೆ ಅವನ ಹತ್ತಿರ ಏನಾದರೂ ಬೇಡುವ ಅಪೇಕ್ಷೆಯಾದರೂ ಏಕೆ ಆಗಬೇಕು? ಆದರೂ ಬೇಡುವುದಾದರೆ ನೀನು ನನ್ನನ್ನು ಯಾವ ಪರಿಸ್ಥಿತಿಯಲ್ಲಿ ಇಡುವೆಯೋ ಆ ಪರಿಸ್ಥಿತಿಯಲ್ಲಿ ಆನಂದವನ್ನು ಕೊಡು, ಅಂದರೆ ಸಮಾಧಾನ ಉಳಿಯುತ್ತದೆ. ಇದರ ಹೊರತಾಗಿ ಬೇರೆ ಏನೂ ಬೇಡುವ ಇಚ್ಛೆ ಆಗಬಾರದು ಎಂದು ಬೇಡಬೇಕು. ಅಥವಾ ಭಗವಂತನಿಗೆ, ಹೇ ಭಗವಂತನೇ, ನೀನು ದಾತಾ ಇರುತ್ತಿ, ನೀನು ಎಲ್ಲ ರೀತಿಯಿಂದಲೂ ಉಚಿತವಾದುದನ್ನು ಮಾಡುವವನಾಗಿರುತ್ತಿ, ಯೋಗ್ಯವಾದುದನ್ನು ಮಾಡುವವನಾಗಿರುತ್ತಿ. ಆದ್ದರಿಂದ ನಾನು ನಿನ್ನ ಹತ್ತಿರ ಏನಾದರೂ ಕೇಳುವುದಕ್ಕಿಂತಲೂ ನನಗೆ ಯೋಗ್ಯವಾದುದನ್ನೇ ನನಗೆ ಕೊಡು. ನನಗೆ ಹಿತವಾದುದನ್ನು ನೀನು ಮಾಡುತ್ತಿ ಎಂಬುದರಲ್ಲಿ ಸಂಶಯವಿಲ್ಲ. ನಾನು ಏನಾದರೂ ಬೇಡಿ ನನ್ನ ಕಾಲುಗಳ ಮೇಲೆ ನಾನೇ ಕಲ್ಲು ಚೆಲ್ಲಿಕೊಳ್ಳುವುದಕ್ಕಿಂತಲೂ ನೀನು ಕೊಟ್ಟದ್ದರಲ್ಲಿಯೇ ಸಮಾಧಾನದಿಂದ ಇರುವೆ ಎಂದು ಬೇಡಬೇಕು. ಪ್ರಶ್ನೆ 76. ಭಗವದ್ಗೀತೆಯ ಸಾರವನ್ನು ಅತ್ಯಂತ ಸ್ವಲ್ಪದರಲ್ಲಿ ಹೇಳುವ ಕೃಪೆ ಮಾಡಬೇಕು. ಉತ್ತರ: ಭಗವಂತನ ಇಚ್ಛೆಯಿಂದಲೇ ಎಲ್ಲವೂ ಸಂಭವಿಸುತ್ತದೆ ಎಂಬ ಭಾವನೆಯನ್ನಿಟ್ಟುಕೊಂಡು ನಾವು ನಮ್ಮ ಕರ್ತವ್ಯವನ್ನು ಮಾಡುವುದೇ ಭಗವದ್ಗೀತೆಯ ಸಾರವಾಗಿರುತ್ತದೆ. ಪ್ರಶ್ನೆ 77. ಮಹಾರಾಜ್, ಜ್ಞಾನೇಶ್ವರಿ ಅಥವಾ ಭಗವದ್ಗೀತೆಯು ನಮಗೆ ತಿಳಿಯುವುದಿಲ್ಲ. ತಾವು ನಮಗೆ ಅದನ್ನು ತಿಳಿಸಿ ಹೇಳುವಿರಲ್ಲವೇ? ಉತ್ತರ: ಜ್ಞಾನೇಶ್ವರಿ ಅಥವಾ ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ಓದಿದರೆ ಸಾಕು. ಅದರಲ್ಲಿಯೇ ಸರ್ವಸಾರವಿರುತ್ತದೆ. ಆತ ಆಮುತೆ ಗೋಡ ಕರುನ घ्यावे, ऐसे तांदुळी कासया विनवावे, साई खडियाने काही प्रार्थावे, सूत्रधाराते. ತಾತ್ಪರ್ಯವೇನೆಂದರೆ, ನಮ್ಮನ್ನು ರುಚಿಕರ ಮಾಡಿಕೊಳ್ಳಿರೆಂದು ಅಕ್ಕಿಯು ಅಡುಗೆಯವನನ್ನು ಏಕೆ ಪ್ರಾರ್ಥಿಸಬೇಕು? ಕಟ್ಟಿಗೆಯ ಗೊಂಬೆಗಳು ನಮ್ಮನ್ನು ಸರಿಯಾಗಿ ಕುಣಿಸು ಎಂದು ಸೂತ್ರಧಾರನನ್ನು ಏಕೆ ಪ್ರಾರ್ಥಿಸಬೇಕು? ಈ ಓವಿಯಲ್ಲಿಯೇ ಜ್ಞಾನೇಶ್ವರಿಯ ಇಷ್ಟೇ ಅಲ್ಲ, ಸರ್ವಗೀತೆಯ ಸಾರವಿರುತ್ತದೆ. ನಾವು ಗೊಂಬೆಯಾಗಿದ್ದು ನಮ್ಮನ್ನು ಕುಣಿಸುವವನು ಭಗವಂತನೇ ಆಗಿರುತ್ತಾನೆ ಎಂಬುದನ್ನು ನಾವು ಲಕ್ಷ್ಯದಲ್ಲಿಟ್ಟುಕೊಳ್ಳಬೇಕು. ಇದರಲ್ಲಿಯೇ ಸರ್ವ ಪರಮಾರ್ಥ ಹಾಗೂ ವೇದಾಂತವಿರುತ್ತದೆ. ಭಗವಂತನ ಸತ್ತೆಯಿಂದಲೇ ನಮ್ಮ ಜೀವನ ನಡೆದಿರುತ್ತದೆ ಎಂಬ ವಿಷಯವು ಒಮ್ಮೆ ನಮ್ಮ ಮನಸ್ಸಿಗೆ ಸಂಪೂರ್ಣವಾಗಿ ಮನವರಿಕೆ ಆಯಿತೆಂದರೆ ನಾವು ಸಾಧುವಾದಂತೆ. ಭಗವಂತನ ನಾಮದಿಂದಲೇ ಈ ಸತ್ಯೆಯ ಬೋಧವಾಗುತ್ತದೆ. ಆದ್ದರಿಂದ ನಾವು ನಾಮ ತೆಗೆದುಕೊಂಡರೆ ನಾವು ಕೇವಲ ನಿಮಿತ್ತ ಮಾತ್ರ ಇರುತ್ತೇವೆ ಎಂಬ ಅನುಭವ ಬರುತ್ತದೆ. ಪ್ರಶ್ನೆ 78.
ಉಪಾಧಿರಹಿತವಾಗುವುದೆಂದರೇನು? ಉತ್ತರ: ಪರಿಸ್ಥಿತಿಗನುಸಾರವಾಗಿ ನಾನು ಸುಖಿಯಾಗಿರುತ್ತೇನೆ ಎಂಬ ಕಲ್ಪನೆಯನ್ನು ಬಿಡುವುದೇ ಉಪಾಧಿರಹಿತ ಆನಂದವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ. ಶ್ರೀರಾಮ ಸಮರ್ಥ. ಅಮೃತವಾಣಿ ಭಾಗ 6. ಅಮೃತವಾಣಿ ಅಧ್ಯಾಯ 6. ಸುಖ ದುಃಖ ಹಾಗೂ ಸಮಾಧಾನ. ಪ್ರಶ್ನೆ 1. ಮನಸ್ಸಿನ ಸಮಾಧಾನ ಏಕೆ ಭಂಗವಾಗುತ್ತದೆ? ಉತ್ತರ: ಮನಸ್ಸಿನ ಸಮಾಧಾನ ಭಂಗವಾಗುವುದಕ್ಕೆ ಕಾರಣವೇನೆಂದರೆ 1. ನಮ್ಮ ಅಪೇಕ್ಷೆಗೆ ವಿರುದ್ಧವಾಗಿ ಏನಾದರೂ ಸಂಭವಿಸುವುದು. 2. ಹಿಂದೆ ಸಂಭವಿಸಿದ ಉತ್ತಮ ಕೆಟ್ಟ ಪ್ರಸಂಗಗಳ ನೆನಪು ಆಗುವುದು. 3. ನಾಳಿನ ಚಿಂತೆ ಆಗುವುದು. 4. ಪ್ರತಿಯೊಬ್ಬರೂ ತಮ್ಮ ಇಚ್ಛೆಗೆ ಅನುಸಾರವಾಗಿ ಆಗಬೇಕೆಂದು ಅನ್ನುತ್ತಾರೆ. ಎಲ್ಲರೂ ನಿಮ್ಮ ಇಚ್ಛೆಯಂತೆ ಹೇಗೆ ನಡೆಯುತ್ತಾರೆ? ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಘಟನೆಗಳು ಸಂಭವಿಸತಕ್ಕವುಗಳೇ. ಆ ಸಂದರ್ಭದಲ್ಲಿ ಮನಸ್ಸಿನ ಸಮಾಧಾನ ಭಂಗವಾಗದಿರುವುದಕ್ಕಾಗಿ ನಾವು ನಮ್ಮ ಇಚ್ಛೆಯನ್ನೇ ಬಿಟ್ಟು ಬಿಡಬೇಕು. ಪ್ರಯತ್ನ ಮಾಡಿಯೂ ಆಗದುದನ್ನು ಶ್ರೀರಾಮನ ಇಚ್ಛೆ ಅನ್ನಬೇಕು. ನಮ್ಮ ಸಮಾಧಾನ ಭಂಗವಾಗುವುದಕ್ಕೆ ಕಾರಣವೇನೆಂದರೆ ನಮಗೆ ಬೇಕಾದದ್ದು ಪ್ರಾಪ್ತವಾಗದಿರುವುದು ಹಾಗೂ ನಮಗೆ ಬೇಡವಾದದ್ದು ಪ್ರಾಪ್ತವಾಗುವುದು. ಇವೆರಡವುಗಳಲ್ಲಿ ಒಂದೂ ನಮ್ಮ ಕೈಯಲ್ಲಿರುವುದಿಲ್ಲ. ಅಂದ ಮೇಲೆ ನಾವು ಏಕೆ ದುಃಖ ಮಾಡಿಕೊಳ್ಳಬೇಕು? ನನ್ನ ಜೀವನವೇ ನನ್ನ ಕೈಯಲ್ಲಿಲ್ಲವೆಂದ ಮೇಲೆ ನಾನು ಇದನ್ನಾಗಲಿ ಅದನ್ನಾಗಲಿ ಏಕೆ ಬೇಡಬೇಕು? ನಿಜವಾಗಿ ನೋಡಿದರೆ ನಮ್ಮ ಮನಸ್ಸಿನಂತೆ ಕಾರ್ಯಗಳು ಆಗುವುದಿಲ್ಲ. ಆದ್ದರಿಂದ ನಮಗೆ ದುಃಖವಾಗುತ್ತದೆ ಎಂದು ಅನ್ನುವುದಕ್ಕಿಂತ ಆ ವಿಷಯವು ನಮ್ಮ ಮನಸ್ಸಿನಲ್ಲಿರುತ್ತದೆ ಎಂಬುದೇ ದುಃಖಕ್ಕೆ ಮೂಲ ಕಾರಣವಾಗಿರುತ್ತದೆ. ಸುಖ ದುಃಖಗಳು ನಿಜವಾಗಿಯೂ ವಸ್ತುವಿನಲ್ಲಿರದೆ ನಮ್ಮ ಮನಸ್ಥಿತಿಯನ್ನು ಅವಲಂಬಿಸಿರುತ್ತವೆ. ಯಾವುದೇ ವಸ್ತು ಕಳುವಾದಾಗ ನಾವು ಮಲಗಿಕೊಂಡಿದ್ದರೆ ಆಗ ಆನಂದದಲ್ಲಿಯೇ ಮಲಗಿದ್ದೆವು. ಆದರೆ ನಾವು ಎಚ್ಚರವಾದ ಮೇಲೆ ಆ ವಸ್ತುವು ಕಳುವಾಗಿರುವುದು ತಿಳಿಯಿತೆಂದರೆ ದುಃಖವಾಗುತ್ತದೆ. ಅಂದರೆ ದುಃಖವಾದದ್ದು ಮನಸ್ಸಿಗೆ. ಅಂದ ಮೇಲೆ ಔಷಧವನ್ನು ಮನಸ್ಸಿಗೆ ಕೊಡಬೇಕು. ಭಗವಂತನು ಸರ್ವವ್ಯಾಪಿಯಾಗಿರುತ್ತಾನೆ. ಭಗವಂತನ ಇಚ್ಛೆಯನ್ನೇ ಪ್ರಮಾಣವೆಂದು ತಿಳಿದರೆ ಸುಖ ದುಃಖ ಹೊಂದುವ ಕಾರಣವೇ ಉಳಿಯುವುದಿಲ್ಲ. ಪ್ರಶ್ನೆ 2. ಸುಖವು ಯಾವುದರಲ್ಲಿರುತ್ತದೆ? ಉತ್ತರ: ಸುಖವು ವಿಷಯಗಳಲ್ಲಿ ಇರುವುದಿಲ್ಲ, ನಿರ್ವಿಷಯವಾಗುವುದರಲ್ಲಿಯೇ ಇರುತ್ತದೆ. ನಾವು ವಿಷಯಗಳನ್ನು ಕೇಳಿದರೆ ಭಗವಂತನು ಅವುಗಳನ್ನು ಕೊಡಬಲ್ಲನು. ಅದರಿಂದ ನಮಗೆ ದುಃಖವೇ ಆಗುತ್ತದೆ. ನಾನು ಕರ್ತ ಅನ್ನುವುದೇ ಎಲ್ಲ ದುಃಖಗಳಿಗೂ ಮುಖ್ಯ ಕಾರಣವಾಗಿರುತ್ತದೆ. ನಾನು ಮಾಡದ ಹೊರತು ಯಾವುದಾದರೊಂದು ಕಾರ್ಯ ಆಗುವುದಿಲ್ಲವೆನ್ನುವುದೇ ತಪ್ಪು ಆಗಿರುತ್ತದೆ. ವಿಷಯಗಳಲ್ಲಿಯ ಸುಖವು ಪರಾವಲಂಬಿ, ಎಂದರೆ ವಿಷಯಗಳನ್ನು ಅವಲಂಬಿಸಿಕೊಂಡಿರುತ್ತದೆ. ವಿಷಯಗಳು ನಶ್ವರ, ಅಂದರೆ ನಮ್ಮಿಂದ ಎಂದಾದರೂ ದೂರವಾಗತಕ್ಕವುಗಳೇ, ಅಥವಾ ನಾವಾದರೂ ಅವುಗಳಿಂದ ಒಂದಿಲ್ಲ ಒಂದು ದಿವಸ ದೂರವಾಗಿಯೇ ಆಗುತ್ತೇವೆ. ಇನ್ನೊಂದು ಮಾತೆಂದರೆ ವಿಷಯ ಸುಖವು ಇಂದ್ರಿಯಾಧೀನವಾಗಿರುತ್ತದೆ. ಇಂದ್ರಿಯಗಳು ದುರ್ಬಲವಾದವೆಂದರೆ ನಮಗೆ ಸುಖವು ಹೇಗೆ ಪ್ರಾಪ್ತವಾದೀತು? ತಾತ್ಪರ್ಯವೇನೆಂದರೆ ನಿಜವಾದ ಸುಖವು ವಿಷಯಗಳಲ್ಲಿ ಇರುವುದಿಲ್ಲ. ನಮಗೆ ಅವುಗಳಲ್ಲಿ ಅನಿಸುವ ಸುಖವು ನಮ್ಮಲ್ಲಿಯೇ ಇರುತ್ತದೆ. ಆದರೆ ಅದು ವಿಷಯಗಳಿಂದ ಪ್ರಾಪ್ತವಾಗಿರುತ್ತದೆ ಎಂದು ಅನಿಸುತ್ತದೆ. ಈ ರೀತಿಯಾಗಿ ನಾವು ಮಾತ್ರ ಮೋಸ ಹೋಗುತ್ತೇವೆ.
ಹಾಗಾದರೆ ನಿಜವಾದ ಸುಖವು ಯಾವುದರಲ್ಲಿ ಇರುತ್ತದೆ? ಬಹಳಷ್ಟು ವಸ್ತುಗಳು ಪ್ರಾಪ್ತವಾದವೆಂದರೆ ಬಹಳಷ್ಟು ಸುಖ ಪ್ರಾಪ್ತವಾಗುತ್ತದೆ ಎಂಬುದು ಭ್ರಮೆಯಾಗಿರುತ್ತದೆ. ನಿಜವಾದ ಅಥವಾ ಬಹಳಷ್ಟು ಸುಖ ಅಂದರೆ ಚಿರಂತನವಾದ ಸನಾತನ ಸುಖವೇ ಆಗಿರುತ್ತದೆ. ಅದು ಸನಾತನ ವಸ್ತುವಿನ ಹತ್ತಿರ ಅಂದರೆ ಭಗವಂತನ ಹತ್ತಿರವೇ ಇರುತ್ತದೆ. ಭಗವಂತನಿಂದ ಬೇರೆಯಾಗದಿರುವುದು, ಅವನ ವಿಸ್ಮರಣೆಯಾಗದಿರುವುದು, ಅವನ ಸ್ಮರಣೆಯಲ್ಲಿರುವುದು, ಅವನ ನಾಮದಲ್ಲಿರುವುದು, ಇದರಲ್ಲಿಯೇ ನಿಜವಾದ ಶಾಂತಿ ಹಾಗೂ ಸಮಾಧಾನವಿರುತ್ತದೆ. ಪ್ರಶ್ನೆ 3. ಪ್ರಾಪಂಚಿಕ ಸುಖವು ಹೇಗೆ ಪ್ರಾಪ್ತವಾಗುತ್ತದೆ? ಉತ್ತರ: ಸುಖದ ಉಗಮವು ನಮ್ಮಲ್ಲಿಯೇ ಇರುತ್ತದೆ. ಅದು ಜಗತ್ತಿನೊಳಗಿಂದ ಸಿಗುವುದಿಲ್ಲ. ಮನುಷ್ಯನು ಜಗತ್ತಿನಿಂದ ಸುಖ ಪಡೆಯುವ ಪ್ರಯತ್ನ ಮಾಡುತ್ತಾನೆ. ಆದ್ದರಿಂದ ಅವನಿಗೆ ಅದು ಸಿಗುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಸಂಭವಿಸುವ ಉತ್ತಮ ಕೆಟ್ಟ ಪ್ರಸಂಗಗಳನ್ನು ಭಗವಂತನ ಅಥವಾ ಸದ್ಗುರುಗಳ ಇಚ್ಛೆ ಎಂಬ ಅರಿವನ್ನು ಇಟ್ಟುಕೊಳ್ಳಬೇಕು. ಅಂದರೆ ಅವನಿಗೆ ಭಯ ಅಥವಾ ದುಃಖ ಆಗುವುದಿಲ್ಲ. ಅದೇ ರೀತಿಯಾಗಿ ಉತ್ತಮ ಪ್ರಸಂಗ ಪ್ರಾಪ್ತವಾದರೂ ಆ ವಿಷಯದಲ್ಲಿ ಅವನಿಗೆ ಆನಂದಾತಿರೇಕವಾಗುವುದಿಲ್ಲ. ನಮ್ಮ ವಿಚಾರಕ್ಕನುಸಾರವಾಗಿ ಕಾರ್ಯ ಸಂಭವಿಸಿದರೆ ಅದರಿಂದ ಸುಖವೇ ಆಗುತ್ತದೆಂದೇನೂ ಇಲ್ಲ. ಒಮ್ಮೊಮ್ಮೆ ನಮ್ಮ ವಿಚಾರದ ವಿರುದ್ಧವಾಗಿ ಕಾರ್ಯ ಸಂಭವಿಸಿ ಆಮೇಲೆ ನಮ್ಮ ವಿಚಾರಕ್ಕನುಸಾರವಾಗಿ ಕಾರ್ಯ ಸಂಭವಿಸದೇ ಇದ್ದದ್ದೇ ಉತ್ತಮವಾಯಿತೆಂದು ಅನಿಸುತ್ತದೆ. ಯಾವುದೇ ವಿಷಯದ ಸುಖ ದುಃಖವು ಒಮ್ಮೆಲೆ ತಿಳಿಯುವುದಿಲ್ಲ ಎಂಬುದೇ ಸತ್ಯವಾದದ್ದು. ಬುದ್ಧಿಗಿಂತಲೂ ದುಡ್ಡಿಗಿಂತಲೂ ಸದಾಚರಣೆಯ ವರ್ಚಸ್ಸು ವಿಶೇಷವಾಗಿರುತ್ತದೆ. ಸದಾಚರಣೆ ಇಟ್ಟುಕೊಂಡು ಭಗವಂತನ ನಿಷ್ಠೆ ಇಟ್ಟುಕೊಂಡದ್ದಾದರೆ ಹಾಗೂ ಪ್ರಾಪ್ತ ಪರಿಸ್ಥಿತಿಯಲ್ಲಿ ಸಮಾಧಾನವನ್ನು ಇಟ್ಟುಕೊಳ್ಳುವ ಅಭ್ಯಾಸ ಮಾಡಿದ್ದಾದರೆ ಪ್ರಾಪಂಚಿಕ ಸುಖ ಪ್ರಾಪ್ತವಾಗುತ್ತದೆ. ತಾತ್ಪರ್ಯವೇನೆಂದರೆ ಪ್ರಪಂಚದಲ್ಲಿ ಸುಖಿ ಆಗುವುದಕ್ಕಾಗಿ ಕೆಡಕು ಮಾಡುವ ವಿಚಾರವನ್ನು ಬಿಡಬೇಕು. ಉತ್ತಮ ಕಾರ್ಯಗಳಿಗಾಗಿ ಶಕ್ತ್ಯಾನುಸಾರ ಪ್ರಯತ್ನ ಮಾಡಬೇಕು. ಶಕ್ತ್ಯಾನುಸಾರ ಅನ್ನುವುದಕ್ಕೆ ಕಾರಣವೇನೆಂದರೆ ಎಲ್ಲ ಕಾರ್ಯಗಳನ್ನು ಎಲ್ಲರಿಗೂ ಮಾಡಲಿಕ್ಕಾಗುತ್ತದೆ ಎಂದೇನೂ ಇಲ್ಲ. ಇದೆಲ್ಲವನ್ನು ಮಾಡುತ್ತಿರುವಾಗ ನಿರಂತರ ಭಗವಂತನ ಚಿಂತನೆ ಮಾಡಬೇಕು. ಹೀಗೆ ಮಾಡುವುದರಿಂದಲೇ ಸುಖವು ಪ್ರಾಪ್ತವಾಗುತ್ತದೆ. ಪ್ರಶ್ನೆ 4. ಆನಂದವು ಹೇಗೆ ಪ್ರಾಪ್ತವಾಗುತ್ತದೆ? ಉತ್ತರ: ಮನಸ್ಸಿಗೆ ಸುಖವೆನಿಸಿತೆಂದರೆ ಆನಂದವಾಗುತ್ತದೆ. ದುಃಖ ಮಾಡಿಕೊಳ್ಳುವುದು ಅಥವಾ ಮಾಡಿಕೊಳ್ಳದೇ ಇರುವುದು ಮನಸ್ಸಿನ ಧರ್ಮವಾದ್ದರಿಂದ ಯಾರು ತಮ್ಮ ಮನಸ್ಸಿಗೆ ಸರಿಯಾದ ದಿಶೆಯನ್ನು ಕೊಟ್ಟಿರುತ್ತಾರೆಯೋ ಅವರು ಪ್ರತ್ಯಕ್ಷವಾಗಿ ದುಃಖವನ್ನು ಅನುಭವಿಸುತ್ತಿರುವಾಗಲೂ ಆನಂದದಲ್ಲಿಯೇ ಇರಬಲ್ಲರು. ನಾಮದ ಪ್ರೇಮ ಪ್ರಾಪ್ತವಾದ ಸಾಧಕನಿಗೆ ಶರೀರದ ಯಾವುದೇ ಅವಸ್ಥೆಯಲ್ಲಿ ಆನಂದವೇ ಇರುತ್ತದೆ. ದೀಪಾವಳಿಯ ದಿವಸವು ಉಳಿದ ದಿವಸದಂತೆಯೇ ಇರುತ್ತದೆ. ಮುನ್ನಾ ದಿವಸದ ಪರಿಸ್ಥಿತಿ, ಸಂಕಟಗಳು ಹಾಗೂ ತಾಪತ್ರಯಗಳು ಆ ದಿವಸವೂ ಹಾಗೇ ಇರುತ್ತವೆ. ಆದರೂ ನಾವು ದೀಪಾವಳಿಯ ದಿವಸವನ್ನು ಆನಂದದ ದಿವಸವೆಂದು ಆಚರಿಸುತ್ತೇವೆ. ತಾತ್ಪರ್ಯವೇನೆಂದರೆ ಆನಂದವು ನಮ್ಮ ಮನಸ್ಸನ್ನು ಅವಲಂಬಿಸಿರುತ್ತದೆ. ಅಂದ ಮೇಲೆ ನಾವು ಯಾವಾಗಲೂ ದೀಪಾವಳಿಯನ್ನೇ ಏಕೆ ಆಚರಿಸಬಾರದು? ನಾವು ಯಾವಾಗಲೂ ಆನಂದದಲ್ಲಿರಬೇಕು ಹಾಗೂ ಅದಕ್ಕಾಗಿಯೇ ಆನಂದಮಯನಾದ ಭಗವಂತನ ಆಧಾರ ಹೊಂದಬೇಕು. ನಮ್ಮ ಅಂತರಂಗದಲ್ಲಿ ಆನಂದಮಯನಾದ ಭಗವಂತನು ಇದ್ದೇ ಇರುತ್ತಾನೆ. ಆದರೆ ಅವನೊಂದಿಗೆ ನಾನು ಕೂಡ ಇರುತ್ತದೆ. ಈ ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಇಂದ್ರಿಯಗಳ ಗದ್ದಲವನ್ನು ಶಾಂತಗೊಳಿಸಿ ನಾವು ಅಂತರಂಗದಲ್ಲಿ ಆನಂದದ ಶೋಧ ಮಾಡಬೇಕು.
ಆಗ ನಮಗೆ ಈ ನಾನುದರ ಸ್ವರೂಪವು ಆನಂದಮಯವೇ ಇದ್ದುದರ ಅನುಭವ ಬರುತ್ತದೆ. ಕಾರಣವನ್ನು ಅವಲಂಬಿಸಿರುವ ಆನಂದವು ಅಶಾಶ್ವತವಾಗಿರುತ್ತದೆ. ಆದ್ದರಿಂದ ಅದು ನಿಜವಾದ ಆನಂದವಾಗಿರುವುದಿಲ್ಲ. ಕಾರಣರಹಿತವಾದ ಆನಂದವನ್ನು ಪಡೆಯುವುದಕ್ಕಾಗಿ ಅತ್ಯಂತ ಶಾಂತವಾಗಿ ಕುಳಿತುಕೊಳ್ಳಲು ಕಲಿಯಬೇಕು. ಈ ಏನೂ ಮಾಡದೇ ಇರುವುದು ಅತ್ಯಂತ ಉಚ್ಚ ಮಟ್ಟದ ಅವಸ್ಥೆಯಾಗಿರುತ್ತದೆ. ಏನಾದರೂ ಮಾಡದೇ ಇರುವುದಕ್ಕಿಂತಲೂ ಅದು ಅತ್ಯಂತ ಕಠಿಣವಾಗಿರುತ್ತದೆ. ಈ ಏನೂ ಮಾಡದೇ ಇರುವುದು ಅತ್ಯಂತ ಉಚ್ಚ ಮಟ್ಟದ ಅವಸ್ಥೆಯಾಗಿರುತ್ತದೆ. ಏನಾದರೂ ಮಾಡುವುದಕ್ಕಿಂತಲೂ ಅದು ಅತ್ಯಂತ ಕಠಿಣವಾಗಿರುತ್ತದೆ. ಭಗವಂತನೊಂದಿಗೆ ಅನನ್ಯವಾಗುವುದು ನಮ್ಮ ಕರ್ತೃತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡುವುದೇ ಈ ಅವಸ್ಥೆಯಾಗಿರುತ್ತದೆ. ಪ್ರಶ್ನೆ 5. ಸತ್ಕರ್ಮಗಳನ್ನು ಮಾಡಿಯೂ ನಮಗೆ ಸಮಾಧಾನ ಏಕೆ ಸಿಗುವುದಿಲ್ಲ? ಉತ್ತರ: ಯಾವನಾದರೊಬ್ಬ ರೋಗಿಗೆ ಜಂತುಗಳಾದರೆ ನಾವು ಅವನಿಗೆ ಬಹಳಷ್ಟು ತಿನ್ನಲು ಹಾಕಿದರೆ ಅದರಿಂದ ಅವನ ಶರೀರಕ್ಕೆ ಹೆಚ್ಚಿನ ಉಪಯೋಗವಾಗದೆ ಜಂತುಗಳೇ ಬೆಳೆಯುತ್ತವೆ. ಅದರಂತೆ ನಾವು ಸತ್ಕರ್ಮಗಳನ್ನು ಮಾಡುವಾಗ ವಿಷಯ ಪ್ರೇಮವನ್ನು ಇಟ್ಟುಕೊಂಡಿರುತ್ತೇವೆ. ಅದರಿಂದ ವಿಷಯಗಳೇ ಪೋಷಿಸಲ್ಪಡುತ್ತವೆ. ಅವುಗಳಿಂದ ಸಮಾಧಾನ ಸಿಗುವುದಿಲ್ಲ. ಆದ್ದರಿಂದ ಕರ್ತವ್ಯದ ಭಾವನೆಯಿಂದ ಕರ್ಮ ಮಾಡಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. उपासनेला दृढ़ता लवावे, वसंतासि सदा लवावे, सत्कर्म योगे वैघालवावे, सर्वामुखी मंगल बोलवावे, सीताकांत स्मरण जय जय राम.